ಬಹಳಷ್ಟು ಜನರಿಗೆ ವಿವಾಹ ಪ್ರಾಪ್ತಿ ಆಗಿರೋದಿಲ್ಲ. ಮಂಗಳ ದೋಷ ಇರಬಹುದು, ದ್ವಿಪತ್ತ ಯೋಗಗಳಾಗ್ಬೋದು. ಹಾಗಾಗಿ ತುಂಬ ಜನರಿಗೆ ಅವರಲ್ಲೂ ಸಹ ನಾಗರ ದೋಷ ಇದೆ ಅಂತ ಹೇಳ್ಬೋದು. ಆಮೇಲೆ ಕರ್ಮಫಲದಿಂದ ಎಷ್ಟೋ ಸಲ ಹುಡುಗಿ ನೋಡ್ತಾನೆ ಇರ್ತಾರೆ, ಮದುವೆ ಆಗಿರೋದಿಲ್ಲ. ಗ್ರಹಗತಿಗಳು ಸಹ ಗುರುಬಲ ಇಲ್ಲ, ಶನಿ ಬಲ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಪಾರ್ವತಿ ಪರಮೇಶ್ವರರು ಇರುವಂಥದ್ದು, ದುರ್ಗಾ ಮಾತೆಯನ್ನು ಸ್ಥಾಪನೆ ಮಾಡುವಂಥದ್ದು ಕಾವೇರಿ ನದಿ ತೀರದಲ್ಲಿ. ಅವ್ರಿಗಾಗಿ ನಾವು ಗೌರಿ ಪೂಜೆ ಅಂತ ಅವತ್ತು ಮಾಡಿದ್ದೀವಿ. ವಿಶೇಷವಾಗಿ ಗೌರಿಯನ್ನು ಪ್ರಾರ್ಥನೆ ಮಾಡುವಂಥದ್ದು, ಅವರಿಗೆ ನವಗ್ರಹ ಮತ್ತು ಮೃತ್ಯುಂಜಯ ತಿಲಾಭಿಷೇಕವನ್ನು ಮಾಡಿ ಅವ್ರಿಗೂ ನಾಗರ ದೋಷವನ್ನು ಪರಿಹಾರ ಮಾಡಿ, ಜೊತೆಗೆ ಗೋಪೂಜೆಯನ್ನು ಮಾಡುವಂಥದ್ದು, ಉಮಾಮಹೇಶ್ವರ ಪೂಜೆಯನ್ನು ಮಾಡುವಂಥದ್ದು, ದುರ್ಗಾ ಹೋಮ, ದುರ್ಗಾ ಪೂಜೆ, ದುರ್ಗಾ ಮಂಡಲಾರಾಧನೆ ಮತ್ತು ಜೊತೆಗೆ ಸಹಸ್ರ ಕುಂಕುಮಾರ್ಚನೆ, ರಾಜೋಪಚಾರ ವಿಶೇಷವಾಗಿ ಮಾಡಿ ಗೌರಿ ಪೂಜೆ ಮಾಡಿ ಇವರಿಗೆ ಕನ್ಯಾ ಮತ್ತು ಪುರುಷನಿಗೆ ವಧು ವರರಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದ ಸದ್ಭಕ್ತರಿಗೆ, ಇಲ್ಲದೇ ಇರೋರಿಗೆ, ಅವಶ್ಯಕತೆ ಇರೋರಿಗೆ, ತುಂಬ ತೊಂದರೆ ಇರೋರಿಗೆ ಈ ಒಂದು ನವರಾತ್ರಿ ನಡೆಯೋ ಸಂದರ್ಭದಲ್ಲಿ ಅವ್ರಿಗೂ ಒಂದು ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ಅವರು 10ನೇ ತಾರೀಕು 10ನೇ ತಿಂಗಳಲ್ಲಿ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಬೆಳಗಂಜಾವ 5 ಗಂಟೆಯಿಂದ 12:30 1 ಗಂಟೆವರೆಗೂ ಈ ಎಲ್ಲ ಕಾರ್ಯಕ್ರಮಗಳು ಆಗ್ತವೆ. ಇಂಥ ಅವಕಾಶವನ್ನು ಬಳಸ್ಕೊಳ್ಳೋವಂಥದ್ರಲ್ಲಿ ನಮ್ಮ ಭಕ್ತಾದಿಗಳು